ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಕುಮಾರ್ ಕರುಷಿ. ನಾನು ಇಂದು ಈಗ ಬೆಂಗಳೂರಲ್ಲಿ ಬಂದಿದ್ದೇನೆ. ಒಳಗೇರಿಪುರಕ್ಕೆ ಬಂದಿದ್ದೇನೆ. ಬೆಂಗಳೂರಲ್ಲಿ ಇದೆ ಅದು. ಇವರು ಎಲ್ಲ ಹೇಳ್ತಾ ಇದ್ದಾರೆ ಶ್ರೀಗಂಧದ ಬಗ್ಗೆ. ಶ್ರೀಗಂಧ ಅಣ್ಣ, ನಿಮ್ಮ ಹೆಸರೇನು? ನನ್ನ ಹೆಸರು ಯೋಗೇಶ್. ನಮ್ಮದು ಒಳಗೇರಿಪುರ. ನಮ್ಮದು ತೋಟ ಎಲ್ಲ ಇರೋದು ಇಲ್ಲ ಚೆನ್ನಾಪುರದಲ್ಲಿ. ನಾವು ಸ್ಟಾರ್ಟಿಂಗು ರೇಷ್ಮೆ ಮಾಡ್ತಾಯಿದ್ರಿ. ಆಮೇಲೆ ಓದ್ತಾ ಲೇಬರ್ಸ್ ಪ್ರಾಬ್ಲಮ್ ಆಯಿತು. ಅದಕ್ಕೆ ರೇಷ್ಮೆ ಕಡ್ಡಿಯಲ್ಲಿ ಏನು ಮಾಡೋಂತ ಯೋಚನೆ ಮಾಡಿದಾಗ ಶ್ರೀಗಂಧ ಫಾರೆಸ್ಟ್ರಿ ಮಾಡೋಣ ಅಂತ ಪ್ಲಾನಿಂಗ್ ಬಂತು. ಅಂದರೆ ಇದು ರೇಷ್ಮೆ ಇತ್ತಾ ಪೈಲಾದಿಂದನೇ? ಮುಂಚೆಯಿಂದ ನಮ್ಮದು ರೇಷ್ಮೆನೇ ಇದ್ದಿದ್ದು. 20 ವರ್ಷದಿಂದ ರೇಷ್ಮೆ ಇತ್ತು. ಆಮೇಲೆ ಲೇಬರ್ಸ್ ಪ್ರಾಬ್ಲಮ್ ಆಯಿತು. ಸೊ ನೆಕ್ಸ್ಟ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ಅಂದರೆ ರೇಷ್ಮೆ ಕಡ್ಡೆಯಲ್ಲಿ ಬೆಳೆದ್ರೆ ಪ್ರಾಬ್ಲಮ್ ಆಗಲ್ವಾ? ಅದೇ ರೇಷ್ಮೆ ಕಡ್ಡಿ ಪ್ರಾಬ್ಲಮ್ ಆಗುತ್ತೆ ನಮಗೆ. ನೆಕ್ಸ್ಟ್ ಅದು ಬಿಟ್ಟು ಬೇರೆ ಮಾಡ್ಬೇಕಂತಿದ್ರಲ್ಲ, ಅದು ತೆಗಿಬಾರ್ದು. ಬಟ್ ಹಂಗೆ ಜೊತೆಲಿ ಏನೋ ನಾವು ಇಂಟರ್ ಕ್ರಾಪ್ ಮಾಡ್ಬೇಕಂತೇಳಿ ಶ್ರೀಗಂಧ ನಾನು ಆಯ್ಕೆ ಮಾಡ್ಕೊಂಡೆ. ಅದೇನಾಗುತ್ತೆ, ಅದಕ್ಕೆ ಸಪೋರ್ಟಿಂಗ್ ಗಿಡ ಬೇಕು. ಅದಕ್ಕೋಸ್ಕರ ನಾನು ಕಂಬಳಿ ಕಡ್ಡಿಯಲ್ಲಿ ಹಾಕಿದ್ರೆ ಸೊ ಕಂಬಳಿ ಕಡ್ಡಿ ಅದಕ್ಕೆ ಸಪೋರ್ಟ್ ಆಗಿರುತ್ತೆ ಅಂತೇಳಿ ರೇಷ್ಮೆ ಜೊತೆ ಅದಕ್ಕೆ ಸಪೋರ್ಟ್ ಆಗುತ್ತೆ. ಸಪೋರ್ಟ್ ಆಗುತ್ತೆ. ಯಾವುದೇ ಬೆಳೆ ಇಡ್ಬೋದು. ಗರ್ಕೆ ಹುಲ್ ಇರ್ಲಿ, ಗರ್ಕೆ ಹುಲ್ ಬೇರ್ ತಗೊಂಡು ಅದು ಬೆಳೆಯೋದು. ಶ್ರೀಗಂಧ ಸ್ವಂತ ಶಕ್ತಿಯಿಂದ ಬೆಳೆಯಕ್ಕೆ ಶಕ್ತಿ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಏನ್ ಬೇಕು, ಸಪೋರ್ಟಿಂಗ್ ಗಿಡ ಬೇಕೇ ಬೇಕು. ಯಾವುದೇ ಗಿಡ ಆಗ್ಲಿ, ಅದು ಒಂದು ಏಜ್ ಅಂತ ಇರೋದು. ಕಂಬಳಿ ಕಡ್ಡಿ ನಾನು ಹಾಕಿ 4 years ಆಯ್ತು, 3-4 years. ಸೊ ಏನೇನಿದೆ ಪೌಷ್ಟಿಕಾಂಶಗಳು ಎಲ್ಲ ತಗೊಂಡು ಬೆಳೆದಿದೆ ಈಗ ಶ್ರೀಗಂಧ. ಅದು ಸುತ್ತಮುತ್ತ ಎಲ್ಲ ಒಣಗೋಗಿದೆ ನೋಡಿ. ಇವಾಗ ಅದು ಸುತ್ತಮುತ್ತ ಯಾವುದೂ ಇಲ್ಲ, ಯಾವುದೂ ಇಲ್ಲ, ಇಷ್ಟೆಲ್ಲ ಡಿಸ್ಟೆನ್ಸ್ ಅಲ್ಲಿ. ಈಗ ಅದಕ್ಕೋಸ್ಕರ ಈಗ ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಗಿಡ ಆಗಿ ಬೇರೆ ಗಿಡ ಹಾಕ್ಬೇಕು. ಲೈಕ್ ಎಬ್ಬೆವಾಗ್ಲಿ, ಮಹಾಗಣಿ. ಸೊ ಆ ಥರ ಗಿಡ ಏನನ್ನ ಹಾಕೊಂಡ್ರೆ ನಮಗೆ ಸೇಮ್ ಇವಾಗ 4 years ಆಯ್ತು, ಅದು 10 yearsಗೆ ಕಟಿಂಗ್ ಬರುತ್ತೆ. ನೆಕ್ಸ್ಟ್ ಎರಡೂ ಒಂದೇ ಟೈಮ್ಗೆ ಕಟಿಂಗ್ ಬರುತ್ತೆ. ಇದು ಅವು ಈ ಗಿಡ ಸಸಿ ಎಷ್ಟು ರೂಪಾಯಲ್ಲಿ ಸಿಗುತ್ತೆ? ನಮಗೆ ಫಾರೆಸ್ಟ್ ಇಂದ ಕೊಟ್ಟಿರೋದು ಗಿಡ 3 rupees ಹಂಗೆ ಕೊಟ್ಟಿದ್ದಾರೆ. 3 rupees ಓನ್ಲಿ. ಆಮೇಲೆ ನಾವು ಅದನ್ನ ಪ್ಲಾಂಟ್ ಮಾಡಕ್ಕೆ 3 years ನಮಗೆ ಅವರು ಅಮೌಂಟ್ ಕೊಡ್ತಾರೆ. 3 years 3 ವರ್ಷ ಅಂದ್ರೆ 100 rupees ಹಂಗೆ. ಫಸ್ಟ್ ಇಯರ್ 40 rupees ಕೊಡ್ತಾರೆ. ಸೆಕೆಂಡ್ ಇಯರ್ 30 rupees ಕೊಡ್ತಾರೆ. ಆಮೇಲೆ ಥರ್ಡ್ ಇಯರ್ 30 rupees ಕೊಡ್ತಾರೆ ಗೌರ್ಮೆಂಟ್ ಇಂದ, ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಸೊ ಯಾವುದೇ ಫಾರೆಸ್ಟ್ ಪ್ಲಾಂಟ್ಸ್ ಆಗ್ಲಿ, ಎಬ್ಬೆವಾಗ್ಲಿ, ಶ್ರೀಗಂಧ ಆಗ್ಲಿ, ನುಗ್ಗೆ, ಏನೇನು ಫಾರೆಸ್ಟ್ ಅಲ್ಲಿ ಏನೇನು ಗಿಡ ಇದೆ, ನಾವೇನು ಪ್ಲಾಂಟ್ ಮಾಡ್ತಿದ್ರೆ ಅದಕ್ಕೆಲ್ಲಾನು ಅಮೌಂಟ್ ಕೊಡ್ತಾರೆ. ಇದು ಎಷ್ಟು ಲಾಭ ಆಗುತ್ತೆ ಇದರಲ್ಲಿ? ಡಿಪೆಂಡ್ಸ್. ಇವಾಗ ಮಾರ್ಕೆಟ್ ಏನಿದೆ, ಸೊ 10 years ಆದ್ಮೇಲೆ ಮಾರ್ಕೆಟ್ ಯಾವ ತರ ಇರುತ್ತೆ ಅದ್ರ ಮೇಲೆ ನಮಗೆ ಲಾಭ ಸಿಗುತ್ತೆ. ಶ್ರೀಗಂಧ ಇದರಲ್ಲಿ ಕೆಲಸ ಕಡಿಮೆ ಅಲ್ವಾ? ಕೆಲಸ ಕಡಿಮೆ, ಬಟ್ ಏನಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ, ಬೆಲೆ ಜಾಸ್ತಿ ಇದೆ. ಒಂದೇ ಒಂದು ಗಿಡ ಬಂದು ನಮ್ಮ ಬೇರಿಂದ ಹಿಡಿದು ಮೇಲೆ ಸ್ಟೆಮ್ ಗಂಟ ಫುಲ್ಲು ಎಲ್ಲ ರೆಂಬೆಗಳೆಲ್ಲನೂ ನಮಗೆ ಅದು ಒಂದೊಂದು ಬೆಲೆ ಇದೆ. ಅದಕ್ಕೆ ನಮಗೆ ಬೇರಲ್ಲಿ ಒಂದು ಕಾಸ್ಟ್ ಆದ್ರೆ ಇದು ಕಾಂಡ ಒಂದು ಕಾಸ್ಟ್, ರೆಂಬೆಗಳು ಒಂದು ಕಾಸ್ಟ್ ಆಗುತ್ತೆ. ಸೊ ಅದರಿಂದ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಒಂದೊಂದು ಗಿಡನೇ ಬಂದು ಜಾಸ್ತಿ ಒಂದು ಅರೌಂಡ್ 1 ಲಕ್ಷ 2 ಲಕ್ಷ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಕಳ್ಳರ ಕಾಟ ಇದೆ. ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ಇದು ಗಿಡ ಇದೆ ಅಲ್ಲ, ಈಗ ಎಷ್ಟು ವರ್ಷ ಆಗಿದೆ? ಈಗ ಇದು 3 years 3.5 years ಆಗಿದೆ. 3.5 ವರ್ಷ ಆಗಿದೆ. ಆದರೆ ಇದು ಎಷ್ಟು ವರ್ಷಕ್ಕೆ ಇದನ್ನು ಕಳೆಯಿತು? 15 years ಆದ್ಮೇಲೆ ಕಟಿಂಗ್. 15 years. 15 years ನಮಗೆ 10 ವರ್ಷ ಗಂಟ ಏನು ಗಂಧ ಏನು ಫಾರ್ಮ್ ಆಗಲ್ಲ. 10 ವರ್ಷ ಆದ್ಮೇಲೆ ಗಂಧ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. 10 ವರ್ಷ ಆದ್ಮೇಲೆ ನಾವು ಕಟ್ ಮಾಡಕ್ ಬರಲ್ಲ, ಅದು ವೇಸ್ಟ್. 15 years ಕಂಪ್ಲೀಟ್ ಆಗಬೇಕು ಗಿಡಕ್ಕೆ. 15 years ಕಂಪ್ಲೀಟ್ ಆದ್ರೆ ಗಂಧ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಅಂದ್ರೆ ಕಂಪ್ಲೀಟ್ ಅಲ್ಲ, ಶ್ರೀಗಂಧ ಬಂದಿರುತ್ತೆ. ನಾವು 15 years ಆದ್ಮೇಲೆ ಒಂದೊಂದು ವರ್ಷ ಬಿಡ್ತಾ ಇದ್ರು ಅದು ಕಾಸ್ಟ್ ಹಂಗೆ ರೈಸ್ ಆಗುತ್ತೆ. ಸೊ ನಾವು 25 years ಗಂಟ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಪ್ರೊಟೆಕ್ಷನ್ ಇಂಪಾರ್ಟೆಂಟು. ಶ್ರೀಗಂಧ ಆಗಲಿ ರಕ್ತಚಂದನ ಆಗಲಿ, ಸೊ ಅವೆರಡಕ್ಕೂ ಸೇಮ್ ಪ್ರೊಟೆಕ್ಷನ್ ಇಂಪಾರ್ಟೆಂಟು. ಅಂದರೆ ಒಂದು 15-20 ವರ್ಷ ಆದ ಕೂಡಲೇ ಎಷ್ಟು ರೇಟ್ ಬರುತ್ತೆ ಒಂದು ಗಿಡದಿಂದ ಅಂತ ನಾವು ಹೇಳೋಕ್ಕಾಗಲ್ಲ. ಕಂಪ್ನಿಯವ್ರು ಬರಬೇಕು. ಸೊ ಅದೇನು ಮಾರ್ಕೆಟ್ ಪ್ರೈಸ್ ಏನಿದೆ ಆ ಥರ ಡಿಪೆಂಡ್ ಆಗುತ್ತೆ. ನಾವು ಇದೇ ರೇಟ್ ಅಂತ ಅಂದಾಜು ಎಷ್ಟಾಗ್ಬೋದು? ಅಂದಾಜು ಅದೇ ಹೇಳಿಲ್ವಾ, ಒಂದು ಗಿಡದಿಂದ 2 ಲಕ್ಷ 3 ಲಕ್ಷ ಆಗುತ್ತೆ. 2 ಲಕ್ಷ 3 ಲಕ್ಷ ಒಂದು ಗಿಡದಿಂದ? ಒಂದು ಗಿಡದಿಂದ ಆಗುತ್ತೆ. ಎಷ್ಟು ಗಿಡ ಅದಾವೆ ಈಗ ನಾವು ಪ್ಲಾಂಟ್ ಮಾಡಿದ್ದು ಒಂದು 400-500 ಗಿಡ ಪ್ಲಾಂಟ್ ಮಾಡಿದ್ರಿ. 400 ಅದು ಉಳುಮೆ ಟೈಮಲ್ಲಿ ಸ್ವಲ್ಪ ಕಳೆ ಇತ್ತಲ್ಲ, ಕಳೆ ತೆಗಿಯೋ ಟೈಮಲ್ಲಿ ಒಂದೊಂದು ಸ್ವಲ್ಪ ಗಿಡ ಹೊರಟೋಗಿದೆ. ಈಗ ಒಂದು 150 ಗಿಡ ಇದೆ. 150 ಗಿಡ. ಈ ಕಳೆ ತೆಗಿಲಿಲ್ಲ ಅಂದ್ರೆ ಏನಾಗಲ್ವಾ ಇದರಲ್ಲಿ? ಏನು ಪ್ರಾಬ್ಲಮ್ ಇಲ್ಲ. ಅದೇ ಇದು ಕಾಡು, ನಾವು ಫಾರೆಸ್ಟ್ರಿ ಅಂದ್ರೆ ಕಾಡಲ್ವಾ, ಕಾಡಲ್ಲಿ ನಾವು ಗಿಡ ಹೆಂಗ್ ಬೆಳೆಸ್ತಿರೋ ಹಂಗ್ ಬೆಳೆಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಪ್ರೊಟೆಕ್ಷನ್ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಪ್ರೊಟೆಕ್ಷನ್ ಇಂಪಾರ್ಟೆಂಟ್.
ಒಬ್ಬಗ ಆಗಲಿ ಬೇರೆ ಆಗಲಿ ಏನು ಬರಲ್ಲ. ಬಂದರೆ ಸ್ವಲ್ಪ ಸ್ವಲ್ಪ ನಮಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ. ಅದಕ್ಕೆ ಏನಾನ ಔಷಧಿ ಹೊಡೆಯೋದು ಏನಾನ ಮಾಡಬೇಕು. ಆಮೇಲೆ ಕೊಂಬೆಗಳು ಎಲ್ಲಂದ್ರಲ್ಲಿ ಕಟ್ ಮಾಡಬಾರ್ದು ನಾವು ಸಣ್ಣದಾಗಿದ್ದಾಗ ಕೊಂಬೆ ಕಟ್ ಮಾಡ್ಬೇಕಷ್ಟೇ. ದೊಡ್ಡದಾದ್ಮೇಲೆ ಯಾವ ಕೊಂಬೆನೂ ಕಟ್ ಮಾಡಬಾರ್ದು. ಸಣ್ಣಗಿದ್ದಾಗ ಸಣ್ಣದಲ್ಲಿದ್ದಾಗ ಮಾತ್ರ ನಾವು ಕಟ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಗಂಧ ಫಾರ್ಮ್ ಆಗೋ ಟೈಮಲ್ಲಿ ಏನಾನ ಒಂಥರ ಕೊಳ್ತೋಗೋ ಥರ ಆದರೆ ಕೆಟ್ಟೋಗುತ್ತೆ ಗಿಡ. ಅದಕ್ಕೋಸ್ಕರ ನಾವು ಕೊಂಬೆಗಳೆಲ್ಲ ಕಟ್ ಮಾಡಬಾರ್ದು. ಮುಂದೆ ಅಂದ್ರೆ ಚಿಗುರ್ಬೇಕಂದ್ರೆ ಚಿಗುರ್ಬೇಕಾದ್ರೆ ಮಾತ್ರ ಕಟ್ ಮಾಡ್ಬೇಕು. ನೋಡಿ ಆ ಏಜ್ ಇದ್ದಾಗ ನಾವು ಕಟ್ ಮಾಡ್ಬೇಕು. ಚಿಕ್ಕ ಗಿಡ ಇದೆಯಲ್ಲ, ಇವಾಗ ಸೈಡಲ್ಲಿ ಮಾತ್ರ ಕಟ್ ಮಾಡಬೇಕು. ನೀವೇ ಹೇಳಿ ಎಲ್ಲಿ ಕಟ್ ಮಾಡೋದು? ಈ ಸ್ಟೇಜ್ ಇದ್ದಾಗ ಈ ಸೈಡ್ ರೆಂಬೆಗಳೆಲ್ಲ ಕಟ್ ಮಾಡ್ಬೋದು. ಆದ್ರೆ ದೊಡ್ಡ ಗಿಡ ಆದ್ಮೇಲೆ ನಾವು ಕಟ್ ಮಾಡಕ್ ಹೋಗ್ಬೋದು. ದೊಡ್ಡದಾದ ಕೂಡ ಏನು ಮಾಡಬಾರ್ದು. ಸ್ವಲ್ಪ ಏನಾನ ಪ್ರಾಬ್ಲಮ್ ಆದ್ರೆ ಸ್ವಲ್ಪ ಗಂಧ ಫಾರ್ಮ್ ಆಗೋದು ಎಲ್ಲ ಎಫೆಕ್ಟ್ ಆಗುತ್ತೆ. ಎಲ್ಲ ನಾಯಿ ಎಲ್ಲ ಕಟ್ಟಿದಾರಲ್ಲ ಇಲ್ಲಿ. ಅದೇ ಗಾರ್ಡಿಂಗ್ ಬೇಕಲ್ಲ. ಮುದೋಳ್ ನಾಯಿ ಇದೆ, ಒಂದು 4 ಇದೆ. ಪ್ರೊಟೆಕ್ಷನ್ಗೋಸ್ಕರ ನಾವು ಲೇಬರ್ಸ್ ಮಾಡ್ಕೊಂಡ್ರು ಪ್ರಾಬ್ಲಮ್. ಅದಕ್ಕೋಸ್ಕರ ನಿಯತ್ತಾಗಿರೋದು ಯಾವುದೋ ನಾಯಿನ. ಎಷ್ಟು ಕೊಟ್ಟು ತಂದಿದ್ದೀರಾ ನಾಯಿನ? ಒಂದೊಂದು 88,000, 16,000 ಕೊಟ್ಟು ತಂದಿದ್ದೀನಿ. ಈಗ ಅದರಲ್ಲೇ ಒಂದು 2 ಮರಿ ಆಗಿದೆ. ರೇಷ್ಮೆ ತುತ್ತಿನೂ ಬರ್ತಿರ್ಬೋದು. ರೇಷ್ಮೆ ಈಗ ಇದೆ ಅಲ್ಲ, ಇದು ಬರ್ತಿರ್ಬೋದು. ಅದೇ ದೂರ ಇರೋದು ಬರ್ತಾ ಇದೆ. ಇವಾಗ ಹತ್ರ ಇರೋದು ನೋಡಿ ಎಲ್ಲ ಅದು ವಶವಾಗಿ ಹೋಗಿದೆ. ಇದ್ರ ಬೆಳಕು ಬೀಳ್ತಲ್ಲ. ಹೋಗಿರೋದಕ್ಕೆಲ್ಲ ಸ್ವಲ್ಪ ಈ ಸರಿ ಪ್ಲಾಂಟ್ ಮಾಡಬೇಕು. ಪ್ಲಾಂಟ್ ಮಾಡ್ಬಿಟ್ಟು ಹೋಸ್ಟಿಂಗ್ ಗಿಡನೂ ಉಣ್ಬೇಕಾಗುತ್ತೆ. ಹಚ್ಬೇಕಾಗುತ್ತೆ. ಸಪೋರ್ಟಿಂಗ್ ಗಿಡ ಈಗ ಹಚ್ಬೇಕು. ಯಾವಾಗ ಹಚ್ತೀರಾ? ಇನ್ನು ಮಳೆಗಾಲಕ್ಕೆ ಹಚ್ತೀರಾ? ನೆಕ್ಸ್ಟ್ ಇಲ್ಲ ಇವಾಗ ಹಚ್ಬೇಕು. ಲೇಬರ್ಸ್ ಪ್ರಾಬ್ಲಮ್ ಅಲ್ವಾ, ಅದಕ್ಕೆ ಹಚ್ತಿಲ್ಲ. ಇದಕ್ಕೆ ಗೊಬ್ಬರ ಹಾಕ್ಬೋದಾ ರೇಷ್ಮೆ ಗಿಡಕ್ಕೆ? ರೇಷ್ಮೆ ಗಿಡಕ್ಕೆ ಹಾಕ್ಬೋದು. ರೇಷ್ಮೆ ಗಿಡಕ್ಕೆ ಹಾಕ್ತಿರಲ್ಲ ಆ ಗೊಬ್ಬರ ಅದು ತಗೊಂಡಿದೆ ಶ್ರೀಗಂಧ. ರೇಷ್ಮೆ ಗಿಡಕ್ಕೆ ಶ್ರೀಗಂಧ ಗಿಡಕ್ಕೆ ಹಾಕ್ಬೋದು. ಶ್ರೀಗಂಧ ಮಾಡ್ಬೋದು. ಅದೇನು ಕೇಳಲ್ಲ, ಬೇಕು ನಂಗೆ ಗೊಬ್ಬರ ಬೇಕು ಅಂತ. ಸ್ಟಾರ್ಟಿಂಗ್ 2 years ಮೇಂಟೈನ್ ಮಾಡೋದು ಗಿಡನ. ಆಮೇಲೆ ನಾವು ನೀರು ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಆಟೋಮೆಟಿಕ್ ಆಗಿ ಬೆಳಿತೈತೆ. ಬೇಸಿಗೆಯಲ್ಲಿ ಸ್ವಲ್ಪ ಒಣಗಿರ ತರಾನೇ ಇರ್ತೈತೆ. ಆಮೇಲೆ ಮಳೆ ಬಿದ್ದಾಗ ಆಟೋಮೆಟಿಕ್ ಅದು ಫುಲ್ ಚಿಗುರ. ಒಂದು ಗಿಡ ಅಲ್ಲಿ ಫುಲ್ ಎಲ್ಲ ಒಣಗೋಗಿತ್ತು. ಈ ಮಳೆ ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಅದೆಲ್ಲ ಚಿಗುರು ಬಿಡ್ತು. ಅದಕ್ಕೆ ನೀರು ಬೇಕು ಅಂತ ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಗೊಬ್ಬರ ಬೇಕು, ನೀರು ಬೇಕು ಅಂತ ಏನಿಲ್ಲ. ನಾವೆಲ್ಲನ ಪ್ಲಾಂಟ್ ಮಾಡ್ಬೋದು, ನಾವು ಹೆಂಗನ ಇದು ಮಾಡ್ಬೋದು.